ನುಗ್ಗೆಕಾಯಲ್ಲಿ ಸಾಂಬಾರ್ ಮಾಡ್ತಾ ಇರ್ತೀವಿ. ಈ ರೀತಿ ಬೇಳೆ ಬಳಸ್ದಿರನೇ ಒಂದು ಗ್ರೇವಿ ಅಥವಾ ಸಾಂಬಾರ್ ಅಂತಾನ ಕರಿಬಹುದು. ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಅನ್ನದ ಜೊತೆಗೆ ಮತ್ತೆ ಚಪಾತಿಗೂ ಸಹ ಈ ಗ್ರೇವಿನ ಹಾಕೊಂಡು ತಿನ್ಬಹುದು, ರುಚಿಯಾಗಿರುತ್ತೆ. ಗ್ರೇವಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಮೊಗ್ಗು, ಪಲಾವ್ ಎಲೆನ ಹಾಕೊಂಡಿದ್ದೀನಿ. ಒಂದ್ ಸ್ವಲ್ಪ ಎಣ್ಣೆನಲ್ಲಿ ಹುರ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಹಾಕೊಂಡು ಈರುಳ್ಳಿನ ಒಂದ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಟೊಮ್ಯಾಟೊ ಹಾಕೋತಾ ಇದ್ದೀನಿ. 1 ಅಥವಾ 2 ಟೊಮ್ಯಾಟೊ ಹಾಕೋಬಹುದು. ನಾನಿಲ್ಲಿ ಹುಣಸೆ ಹಣ್ಣು ಏನು ಬಳಸ್ತಾ ಇಲ್ಲ. ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ನೀವು ಹುಣಸೆ ಹಣ್ಣು ರಸ ಕೂಡ ಹಾಕೋಬಹುದು. ಟೊಮ್ಯಾಟೊನ ಸಾಫ್ಟ್ ಆಗೋರು ಸ್ವಲ್ಪ ಹೊತ್ತು ಎಣ್ಣೆನಲ್ಲಿ ಹುರ್ಕೋಬೇಕು. ಹುರ್ಕೊಳ್ಳೋಷ್ಟರಲ್ಲಿ ನಾನು ಮಿಕ್ಸಿ ಜಾರ್ ತಗೊಂಡು 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಶುಂಠಿ, 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ ಮತ್ತೆ 2 ಸ್ಪೂನ್ ಅಷ್ಟು ಕಡಲೆ ಪಪ್ಪನ ಹಾಕೋತಾ ಇದೀನಿ. 1 ಹಿಡಿ ಹಾಕೊಂಡಿದೀನಿ. ಮತ್ತೆ ಚಿಕ್ಕದಾಗಿ 1 ಸ್ಪೂನ್ ಅಷ್ಟು ಸೋಂಪನ್ನ ಹಾಕಿ ಇಷ್ಟನ್ನು ನುಣ್ಣಕ್ಕೆ ರುಬ್ಕೋತಾ ಇದೀನಿ. ರುಬ್ಕೊಳ್ಳೋದಕ್ಕೆ ಗಸಗಸೆ ಇದ್ರೆ ಗಸಗಸೆನೂ ಹಾಕಿ ನಾವು ರುಬ್ಕೋಬಹುದು. ಈ ರೀತಿ ಕೊಬ್ಬರಿನೆಲ್ಲ ರುಬ್ಕೊಂಡು ಮಸಾಲಾ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಟೊಮೆಟೊನ ಸಾಫ್ಟ್ ಆಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಖಾರಕ್ಕೆ ಅಂತ 1.5 ಸ್ಪೂನ್ ಅಷ್ಟು ಖಾರದ ಪುಡಿ, ನಾನಿಲ್ಲಿ ಯಾವುದೇ ರೀತಿ ಸಾಂಬಾರ್ ಪೌಡರ್ ಬಳಸಿಲ್ಲ, ಬರೀ ಖಾರದ ಪುಡಿನ ಹಾಕೊಂಡು ಧನಿಯಾ ಪೌಡರ್ 1-2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಂಡು ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಹೊತ್ತು ಟೊಮೆಟೊ ಜೊತೆ ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀನಿ. ಈಗ ನಾವು ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ. ರುಬ್ಕೊಂಡಿರೋ ಕೊಬ್ಬರಿನ ಹಾಕೊಂಡು ಮಸಾಲಾ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಒಂದ್ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬಾ ಹೊತ್ತು ಏನ್ ಬೇಡ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಒಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡಿ ಮಸಾಲಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಕೊಬ್ಬರಿನ ನಾವು ನುಗ್ಗೆಕಾಯಿ, ಆಲೂಗಡ್ಡೆನ ಹಾಕಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಒಂದ್ ಅರ್ಧ ಬೆಂದ್ಮೇಲೆನೂ ಸಹ ಸೇರಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಸ್ಟಾರ್ಟಿಂಗ್ಗೆ ಕೊಬ್ಬರಿ ರುಬ್ಕೊಂಡಿರೋದನ್ನ ಹಾಕಿ ಒಂದ್ ಸ್ವಲ್ಪ ಹೊತ್ತು ಹುರ್ಕೊಂಡು ನಂತರ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಇದ್ರೆ ಬದನೆಕಾಯಿನೂ ಹಾಕೊಂಡು ನಾವು ಬೇಯಿಸ್ಕೊಂಡು ಸಾಂಬಾರ್ ಮಾಡ್ಕೋಬಹುದು. ಮಸಾಲಾನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ, ತುಂಬಾ ಗಟ್ಟಿ ಆಯ್ತು ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿ, ಆಲೂಗಡ್ಡೆ, ಇದ್ರ ಜೊತೆಗೆ ಬದನೆಕಾಯಿ ಇದ್ರೆ ಬದನೆಕಾಯಿ ಹಾಕೋಬಹುದು. ನೀವು ತರಕಾರಿ ಮುಲ್ಲಂಗಿ ಇದ್ರೆ ಮುಲ್ಲಂಗಿನೂ ಸೇರಿಸ್ಕೊಂಡು ನಾವು ಈ ನುಗ್ಗೆಕಾಯಿ ಸಾಂಬಾರ್ನ ಮಾಡ್ಕೋಬಹುದು. ನಾನಿಲ್ಲಿ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆನ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾವು ತುಂಬಾ ಗಟ್ಟಿ ಆಯ್ತು ಅನ್ಸಿದ್ರೆ ಒಂದ್ ಸ್ವಲ್ಪ ನೀರ್ ಹಾಕಿ ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆನ ಬೇಯಿಸ್ಕೋಬೇಕು. ಮಸಾಲಾಗೆ ಕಡಲೆ ಪಪ್ಪ ಹಾಕಿರೋದ್ರಿಂದ ಗಟ್ಟಿಯಾಗಿ ಆಗುತ್ತೆ. ನಾವು ಯಾವುದೇ ರೀತಿ ಬೇಳೆನೂ ಬಳಸೋ ಅವಶ್ಯಕತೆ ಇರಲ್ಲ. ಟೇಸ್ಟ್ ಸಹ ತುಂಬಾ ರುಚಿಯಾಗಿರುತ್ತೆ. ಕಡಲೆ ಪಪ್ಪ ಹಾಕೋದ್ರಿಂದ ಮಂದನೂ ಸಹ ಬರುತ್ತೆ, ಸಾಂಬಾರು ಸಹ ರುಚಿಯಾಗಿರುತ್ತೆ. ನುಗ್ಗೆಕಾಯಿ ಬೆಂದಿದ್ಯಾ, ಆಲೂಗಡ್ಡೆ ಬೆಂದಿದ್ಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನುಗ್ಗೆಕಾಯಿ, ಆಲೂಗಡ್ಡೆ ಬೆಂದ್ರೆ ನುಗ್ಗೆಕಾಯಿ ಮಸಾಲಾ ಗ್ರೇವಿ ರೆಡಿ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ನಾವು ಯಾವುದೇ ಬೇಳೆ ಬಳಸಿರ ನುಗ್ಗೆಕಾಯಿ ಗ್ರೇವಿನ ರೆಡಿ ಮಾಡ್ಕೋಬಹುದು. ಮುದ್ದೆ, ಅನ್ನಕ್ಕೆ, ನಾವು ಚಪಾತಿಗೂ ಸಹ ತಿನ್ಬೋದು. ಲಾಸ್ಟ್ ಅಲ್ಲಿ ನುಗ್ಗೆಕಾಯಿ, ಆಲೂಗಡ್ಡೆ ಬೆಂದಾದ್ಮೇಲೆ ಗ್ರೇವಿ ರೆಡಿ ಆದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಮುದ್ದೆ, ಅನ್ನದ ಜೊತೆಗೆ ಈ ನುಗ್ಗೆಕಾಯಿ ಸಾಂಬಾರ್ ಅಥವಾ ಗ್ರೇವಿನ ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.